ಇದು ನೋಡಿ ಮಿಲ್ಲೆಟ್ಸೂ ಹೆಸರುಬೇಳೆ ಹಾಕಿ ದೋಸೆ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ತವೆ ಮಾಡಿದ್ದೀನಿ ಹೀರೆಕಾಯ್ದು. ಪಾಪ ಏನು ರುಚಿಯಾಗಿರುತ್ತೆ ಗೊತ್ತಾ, ಫುಲ್ ಕ್ರಿಸ್ಪಿ ಆಗಿರುತ್ತೆ. ಮಾಡ್ಕೊಂಡು ನೋಡಿ. ಇವಾಗ ನೋಡಿ ಮಿಲ್ಲೆಟ್ಸದು ಅಲ್ಲೇ ಹೆಸರು ಕಾಣಿಸ್ತಾ ಇದೆ, ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಇತ್ತು ಎರಡೂ, ಅದಕ್ಕೆ ಎರಡೂ ಹಾಕ್ತಾಯಿದ್ದೀನಿ, 1 ಲೋಟ ಅಷ್ಟು. ನೋಡಿ ಪಾಕ್ ಸ್ಟೈಲ್ ಮಿಲ್ಲೆಟ್ಟು ಇದೂ ಎರಡು ಸೇರಿ ಅರ್ಧ ಅರ್ಧ ಹಾಕ್ತಾಯಿದ್ದೀನಿ. 1 ಲೋಟ ಸ್ವಲ್ಪ ಸ್ವಲ್ಪ ಇತ್ತಲ್ವ, ಏನಕ್ಕೆ ಇಡೋದು ಅಂತೇಳಿ ಒಟ್ಟಿಗೆ ಹಾಕ್ಬಿಡ್ತಾಯಿದ್ದೀನಿ. ಇದು ಇಡ್ಲಿನೂ ಮಾಡ್ಕೋಬೋದು, ಸೇಮ್ ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಇಡ್ಲಿನೂ ಮಾಡ್ಕೋಬೋದು, ದೋಸೆನೂ ಮಾಡ್ಕೋಬೋದು, ಊತಪ್ಪನೂ ಮಾಡ್ಕೋಬೋದು. ನೋಡಿ ಇದು ರೆಡ್ ಅವಲಕ್ಕಿ ಹಾಕ್ತಾಯಿದ್ದೀನಿ ನಾನು. ಎಲ್ಲನೂ ಹೆಲ್ದಿಯಾಗಿ ಹಾಕ್ತಾಯಿದ್ದೀನಿ. ಈ ಡಯಾಬಿಟೀಸ್ ಇರೋರು, ಆಮೇಲೆ ವೆಯ್ಟ್ ಲಾಸ್ ಮಾಡೋರು ಎಲ್ಲನೂ ತಿನ್ಕೋಬೋದು. ಇದು 3ರಲ್ಲಿ 1 ಭಾಗ. ಒಂದು 2-3 ಸ್ಪೂನಷ್ಟು ಹೆಸರುಬೇಳೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಮೆಂತ್ಯ. ಇಷ್ಟನ್ನೂ ಒಂದು 3-4 ಬಾರಿ ತೊಳೆದ್ಬಿಟ್ಟು ನೋಡಿ. ಇವಾಗ ಇದಕ್ಕೆ ಅರಿಶಿನ ಹಾಕಿ, ಅರಿಶಿಣದ ಕೊಂಬಿತ್ತಲ್ವ ಹಸಿದು, ಅದು ತುರಿದು ಅದರಲ್ಲಿ ಹಾಕ್ಬಿಡ್ತಾಯಿದ್ದೀನಿ ದೋಸೆ ಒಳಗೆ. ಮಿಲ್ಲೆಟ್ಸು ಹಸಿ ಅರಿಶಿಣ ದೋಸೆ ಇದು. ಏನು ಚೆನ್ನಾಗಿತ್ತು ಗೊತ್ತಾ, ತಿಂದಾಗಿದೆ ನಂದು. ಮೊನ್ನೆ ಮಾಡಿರೋದಿದು, ನಾನು ವೀಡಿಯೋ ಇವತ್ತು ಹಾಕ್ತೀನಿ ನೋಡಿ. ಮೊಸರು ಸ್ವಲ್ಪ ಹಾಕ್ಬಿಟ್ಟು ನೆನೆಸಿಟ್ಬಿಡಿ, ಒಂದು 4-5 ಅವರ್ ಮೇಲೆ ನೆನೆಸ್ಬಿಡಿ. ಮಿನಿಮಮ್ 3, ಅದ್ರ ಮೇಲೆ 4-5 ನಿಮ್ಮ ಇಷ್ಟ. ಬೇಗ ಕಲಿಸ್ಬಿಟ್ಟು ಹೊರಗಡೆ ಹೋಗೋದಿದ್ರೆ ಹೋಗ್ಬಿಟ್ಟು ಎಷ್ಟೊತ್ತಿಗಾದರೂ ರುಬ್ಬಿ, ಏನಾಗೋದಿಲ್ಲ. ಆದರೆ ಲೇಟಾಗಿ ರುಬ್ಬಿ, ಬೇಗ ಹುಳಿ ಬಂದುಬಿಡುತ್ತೆ ಇದು. ಸ್ವಲ್ಪ ಒಂದು 7-8 ಗಂಟೆ ಹಂಗೆ ರುಬ್ಕೊಳ್ಳಿ. ನೋಡಿ ಮೊಸರು ಹಾಕ್ಬಿಟ್ಟು ಇನ್ನು ಸ್ವಲ್ಪ ನೀರು ಬೇಕಾದ್ರೆ ಹಾಕಿ ನೆನೆಸಿಟ್ಟು ಬಿಡಬೇಕು. ಈ ಅರಿಶಿಣ ಕೊಂಬದೆಲ್ಲ ಅರಿಶಿನ ಬಿಟ್ಕೊಂಡು ಎಷ್ಟು ಎಲ್ಲೋ ಕಲರ್ ಆಗಿದೆ ನೋಡಿ, ಈ ಥರ ಆಗಿರುತ್ತಲ್ವ. ನಾನು ಇದನ್ನ 2 ಸರಿಗೆ ರುಬ್ಬೋಕ್ಕಾಗ್ತಾಯಿದ್ದೀನಿ. ಫುಲ್ ನುಣ್ಣಗೆ ರುಬ್ಕೋಬೇಕು, ನುಣ್ಣಗೆ ನೈಸಾಗಿ ಕ್ರೀಮ್ ಥರ ರುಬ್ಕೋಬೇಕಿದು. ಸ್ವಲ್ಪ ತರ್ತರಿ ಇದ್ರೂ ಅಷ್ಟು ರುಚಿ ಅನಿಸಲ್ಲ, ಫುಲ್ ಕ್ರಿಸ್ಪಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ. 1 ಸೌಟು ಹಾಕಿ 1 ದೋಸೆನೂ ಮಾಡ್ಬೋದು, ಒಂದು ಅರ್ಧ ಸೌಟು ಹಾಕಿನೂ 1 ದೋಸೆ ಮಾಡ್ಬೋದು. ಹೆಂಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ನಾನು 2 ಟೈಮ್ ರುಬ್ಬಿಟ್ಟು ಬೌಲ್ಗೆ ಹಾಕಿಡ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಇದಕ್ಕೇನು ಉಪ್ಪು ಹಾಕಲೇಬೇಡಿ, ಬೆಳಗ್ಗೆಗೆ ಹಾಕ್ಕೊಳ್ಳಿ. ಉಪ್ಪು ಹಾಕಿದರೆ ಇನ್ನೂ ಬೇಗ ಹುಳಿ ಬಂದುಬಿಡುತ್ತೆ. ಎಲ್ಲನೂ ಕಲಿಸ್ಬಿಟ್ಟು ತಟ್ಟೆ ಮುಚ್ಚಿ ಸೈಡ್ಗೆ ಇಟ್ಬಿಡಿ. ಸಖತ್ತಾಗಿ ಬರುತ್ತೆ, ಮಾಡ್ಕೊಳ್ಳಿ. ಅಕಸ್ಮಾತ್ ಹೆಸರುಬೇಳೆ ನಿಮ್ಮ ಹತ್ರ ಇಲ್ಲ ಅನ್ಕೋತೀರಾ, ಹಾಕ್ದಿದ್ರೂ ನಡೆಯುತ್ತೆ, ಮೊಸರು ಹಾಕಿ ಅಷ್ಟೇ. ಬೆಳಗ್ಗೆಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ, ಹುಳಿ ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ. ನಾನು ಮಾಡ್ಕೊಳ್ಳೋದ್ರೊಳಗೆ 11 ಗಂಟೆ ಆಗೋಯ್ತು, ಅಷ್ಟರೊಳಗೆ ಅಷ್ಟು ಬಂದಿದೆ. ನಾನು ಅಲ್ಲಿಗೂ 8 ಗಂಟೆ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಬೆಳಗ್ಗೆ. ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಸಿ. ಹೆಂಚು ಕಾಯೋಕ್ಕೆ ಇಟ್ಟಿದ್ದೀನಿ, ಅಷ್ಟರೊಳಗೆ ಇದು ರೆಡಿ ಮಾಡಿಕೊಂಡ್ರೆ ಆಯಿತು. ನಾನು ಚಟ್ನಿನೂ ಮಾಡಿದ್ದೆ, ಆದರೆ ನನಗೆ ಸ್ವಲ್ಪ ಇದು ಥರ ಸಾಗು ಆ ಥರ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಸಾರು ಬೇಗ ಮಾಡಿಬಿಟ್ಟೆ. ಹೀರೆಕಾಯಿ ಪಪ್ಪು ಅದೇ ಹಾಕ್ಕೊಂಡು ತಿಂದಿದ್ದು ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ 1 ಸೌಟು ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ, ಒಂದು ಅರ್ಧ ಸ್ಪೂನ್ ಎಣ್ಣೆನೋ ತುಪ್ಪನೋ ಏನಾದ್ರು ಹಾಕ್ಕೊಂಡು ತಟ್ಟೆ ಮುಚ್ಚಿಟ್ಬಿಡಿ. ಮುಚ್ಚಿ ಸ್ವಲ್ಪ ಹೊತ್ತಿಗೆ ಆಗಿಬಿಡುತ್ತೆ, 1 ನಿಮಿಷ ಕೂಡ ಇಲ್ಲ. ನೋಡಿ ಫುಲ್ ಕ್ರಿಸ್ಪಿ ಆಗಿಬಿಡುತ್ತೆ. ಇದರಲ್ಲಿ ಅವಲಕ್ಕಿ ಮಿಲ್ಲೆಟ್ಸು ಬೇಗ ಕ್ರಿಸ್ಪಿ ಆಗುತ್ತೆ. ತುಂಬ ಹೊತ್ತು ವೆಯ್ಟ್ ಮಾಡಬೇಡಿ. ಗೋಲ್ಡನ್ ಬ್ರೌನ್ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಹೆಂಚಿಗೆ ಇಟ್ಟಾಕಿದ ತಕ್ಷಣ ಮೊಸರದು, ಅರಿಶಿನ ಕೊಂಬುದು, ಮೆಂತ್ಯ ಘಮ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ದೋಸೆ ಆಯ್ತಲ್ಲ ನೋಡಿ. ಇದು ಅರ್ಧ ಸೌಟಲ್ಲಿ ಫುಲ್ ದೋಸೆ ಮಾಡ್ತೀನಿ, ಗೊತ್ತಾಗುತ್ತೆ ಇರಿ ನಿಮಗೆ. ತೆಳ್ಳಗೆ ಒಳ್ಳೆ ಕ್ರಿಸ್ಪಿ ಅರ್ಧ ಸೌಟು ಇದು. ಇದೊಂದು ಅದೊಂದು 2 ದೋಸೆ ಮಾಡಿಕೊಂಡೆ. ಇದಕ್ಕೂ ಅಷ್ಟೇ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ತಟ್ಟೆ ಮುಚ್ಚಿಟ್ಟು ಅದನ್ನ ತೆಗೆದು ನೋಡಿ, ಗೊತ್ತಾಗುತ್ತಲ್ಲ ಅರ್ಧ ಸೌಟಿಂದು ಅಂತ. ಎಷ್ಟು ಕ್ರಿಸ್ಪಿ, ಇದು ಸ್ವಲ್ಪ ದಪ್ಪ ಬಂದಿದೆ ನೋಡಿ. 2 ದೋಸೆ ತಗೊಂಡು ಪಪ್ಪು ಹಾಕ್ಕೊಂಡು ದೋಸೆ ಮೇಲೆ ಹಾಕ್ಕೊಳ್ಳಿ. ಅಲ್ಲಿ ನೆಂದಿರುತ್ತಲ್ವ ಆ ದೋಸೆ ಇದ್ರ ಜೊತೆ, ಆವಾಗ ಅದು ಬಾಯಿಗಿಡಬೇಕು. ಯಪ್ಪ, ಏನು ನೆಂದೋಗಿದ್ರು ಇಷ್ಟು ರುಚಿ ಇದೆ ಅಂದ್ಕೋತೀರ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ಅದಕ್ಕೆ ಯಾವಾಗ ಚಟ್ನಿ ಕೂಡ ಅಷ್ಟೇ ದೋಸೆ ಮೇಲೆ ಹಾಕ್ಕೋತೀನಿ. ಅದು ಆ ಚಟ್ನಿ ನೆಂದಿರೋ ಜಾಗನೂ ಅಷ್ಟೇ, ಅಷ್ಟು ದೋಸೆ ತಿನ್ನಬೇಕು, ಎಷ್ಟು ಮಜಾ ಬರುತ್ತೆ. ಎಲ್ಲನೂ ಒಂದೊಂದು ಸರ್ತಿ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತಾ? ಲೈಕ್, ಶೇರ್, ಫಾಲೋ.